ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ಇದು ನಮ್ಮದು ಕರ್ನಾಟಕ ಹ್ಯಾಂಡ್ ಬುಕ್ ಸೀರೀಸ್ದು 5ನೇ ಕ್ಲಾಸು, 5th ಕ್ಲಾಸ್. ಫಸ್ಟ್ ಆಫ್ ಆಲ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಪೋರ್ಟ್ ಫಾರ್ ದ ಪ್ರೀವಿಯಸ್ ವೀಡಿಯೋಸ್. ನಾವು ಈ ಸೀರೀಸ್ನ ಕಂಪ್ಲೀಟ್ ಮಾಡಿ ನಿಮಗೆ ಕೊಡ್ತೀವಿ. ಆಮೇಲೆ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ PDF ಎಲ್ಲಿ ಅವೈಲೇಬಲ್ ಇದೆ ಇದ್ರದ್ದು ಅಂಥೇಳಿ. ಈ PDFನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ. ಕ್ಲಾಸ್ 1ಇಂದ ಕ್ಲಾಸ್ 4ವರೆಗೂ ಒಂದು PDF ಅಪ್ಲೋಡ್ ಆಗಿದೆ. ಈಗ ಕ್ಲಾಸ್ 5 ಆದ ತಕ್ಷಣ 5ದ PDF ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಯಾಕೆ ಈ ಥರ ಅಪ್ಲೋಡ್ ಮಾಡ್ತಿದ್ದೀವಿ ಅಂದರೆ, ನಿಮ್ಗೆ ಹೈಲೈಟೆಡ್ ಕಾಪಿ ಮಾತ್ರ ಕೊಡಬೇಕು ಅನ್ನೋದು ನಮ್ಮದು ಐಡಿಯಾ ಇರೋದು. ಇಲ್ಲಾಂದರೆ ನಿಮಗೆ ಪೂರ್ತಿ PDF ಓದೋದ್ರಲ್ಲಿ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಆಮೇಲೆ ಈ ಹೈಲೈಟೆಡ್ ಕಾಪಿ ಜೊತೆಗೆ ನಾನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ಮಾರ್ಕ್ ಮಾಡಿರ್ತೀನಿ, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಮೆನ್ಷನ್ ಮಾಡಿರ್ತೀನಿ, ಮತ್ತು ಎಕ್ಸ್ಟ್ರಾ ಕಂಟೆಂಟ್ ಏನು ಬೇಕು ಅಂದರೆ ಕಂಟೆಂಟ್ ಆ್ಯಡ್ ಮಾಡಿರ್ತೀನಿ. ಸೊ ಅದಕ್ಕೋಸ್ಕರ ನಿಮಗೆ ಕಂಪ್ಲೀಟ್ ಹೋಲಿಸ್ಟಿಕ್ಕಾಗಿ ಉಪಯೋಗ ಆಗಬೇಕು ಅಂದರೆ ನಿಮ್ಗೆ ಇದೇ ಥರ ಕ್ಲಾಸ್ ವೈಸೇ ನೋಟ್ಸ್ ಕೊಡ್ತಾ ಹೋಗ್ತೀನಿ ಇದ್ರದ್ದೇ. ಓಕೆ, ಲೆಟ್ಸ್ ಕಂಟಿನ್ಯೂ ದ ಕ್ಲಾಸ್. ನಾವು ನಿನ್ನೆ ಡ್ರೈನೇಜ್ ಸಿಸ್ಟಮ್ ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ. ಕರ್ನಾಟಕದಲ್ಲಿರೋ ವಾಟರ್ ರಿಸೋರ್ಸ್ ಆ್ಯಂಡ್ ಡ್ರೈನೇಜ್ ಸಿಸ್ಟಮ್ ಬಗ್ಗೆ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ ನಾವು ನಿನ್ನೆ. ಈಗ ಈ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ ಅದನ್ನೇ. ಫಸ್ಟ್ ಡ್ರೈನೇಜ್ ಸಿಸ್ಟಮ್ ಕೃಷ್ಣಾ ರಿವರ್ ಬೇಸಿನ್ ಬಗ್ಗೆ ನೋಡೋಣ. ಕೃಷ್ಣಾ ರಿವರ್ ಬೇಸಿನ್ ನಿಮಗೆಲ್ಲ ಗೊತ್ತಿರೋ ಥರ ಇದೊಂದು ಇಂಟರ್ಸ್ಟೇಟ್ ರಿವರ್. ಓಕೆ, ದಿಸ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ರಿವರ್ ಇನ್ ಪೆನಿನ್ಸುಲರ್ ಇಂಡಿಯಾ ಅಂತ. ಇದು ಎರಡನೇ ದೊಡ್ಡ ನದಿ. ಇದು ನಮ್ಮ ದಕ್ಷಿಣ ಭಾರತದಲ್ಲಿ. ಮೊದಲನೇದು ಯಾವುದು ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್, ಇದು ಒರಿಜಿನ್ ಎಲ್ಲಿ ಅಂದರೆ ಮಹಾಬಲೇಶ್ವರ ಅನ್ನೋ ಒಂದು ಜಾಗದಲ್ಲಿ, ಮಹಾರಾಷ್ಟ್ರದಲ್ಲಿ ಮಹಾಬಲೇಶ್ವರ ಅನ್ನೋ ಜಾಗದಲ್ಲಿ ಕೃಷ್ಣಾ ನದಿಯ ಉಗಮ ಸ್ಥಾನ ಇದೆ. ಇದು ಟೋಟಲ್ 1400 ಕಿಲೋಮೀಟರ್ ಹರಿಯುತ್ತೆ ಥ್ರೂ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ ಅಂದರೆ ಆಂಧ್ರ ಪ್ರದೇಶ್ ಸ್ಟೇಟ್ ಕೂಡ ಬಂತು, ತೆಲಂಗಾಣ ಕೂಡ ಬಂತು. ಸೊ 4 ರಾಜ್ಯಗಳ ಮೂಲಕ ಕೃಷ್ಣಾ ನದಿ ಹರಿಯುತ್ತೆ. ಓಕೆ, ನೆಕ್ಸ್ಟ್ ಅದೇ ಥರ ಇಲ್ಲಿ ಬನ್ನಿ. 43.7% ಏನಿದೆಯಲ್ಲ ಇದ್ರದ್ದು ಡ್ರೈನೇಜ್ ಬೇಸಿನ್ನು ಕರ್ನಾಟಕದಲ್ಲಿದೆ. ಉಳಿದಿದ್ದು 26% ಮಹಾರಾಷ್ಟ್ರದಲ್ಲಿದೆ. ಉಳಿದಿದ್ದು ಏನಿದೆಯಲ್ಲ 29% ಇದು ಆಂಧ್ರ ಪ್ರದೇಶದಲ್ಲಿದೆ. ಓಕೆ, ನೆಕ್ಸ್ಟ್ ಕಿಲೋಮೀಟ್ರಲ್ಲಿ ನೋಡಬೇಕಾದ್ರೆ ಈಗ ಕರ್ನಾಟಕದಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡಿದ್ವಿ ನಾವು. ಆಲ್ಮೋಸ್ಟ್ ಜಾಸ್ತಿ ಇರೋದು ಕರ್ನಾಟಕದಲ್ಲೇ, 43% ಕರ್ನಾಟಕದಲ್ಲೇ ಹರಿತಿದೆ ಕೃಷ್ಣಾ ನದಿ. ಓಕೆ, ಅಂದರೆ 483 ಕಿಲೋಮೀಟರ್ ಕರ್ನಾಟಕದಲ್ಲಿ ಕೃಷ್ಣಾ ನದಿ ಹರಿತಿದೆ. ಇದೆಲ್ಲ ನಿಮಗೆ ಡೇಟಾ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಸ್ಟಿಲ್ ಒಂದು ಓವರ್ ಆಲ್ ವ್ಯೂ ಇಟ್ಕೊಂಡಿರಿ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಮಾಡಿದಾಗ ನಿಮಗೆ ಟಿಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಕೃಷ್ಣಾ ನದಿಯ ಮುಖ್ಯವಾದಂಥ ಉಪನದಿಗಳು ಯಾವ್ದ್ಯಾವುದು ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಭೀಮಾ ನದಿ, ಕೊಯ್ನಾ, ಪಂಚಗಂಗಾ, ದೂದ್ಗಂಗಾ, ತುಂಗಭದ್ರಾ, ಹಿರಣ್ಯಕೇಶಿ, ಘಟಪ್ರಭಾ, ಮಲಪ್ರಭಾ. ಇದೆಲ್ಲ ಉಪನದಿಗಳು, ಕೃಷ್ಣಾ ನದಿಯ ಉಪನದಿಗಳು ಅಥವಾ ಟ್ರಿಬ್ಯೂಟರೀಸ್ ಅಂತ ಕರೀತಾರೆ. ಇದೆಲ್ಲ UPSC ಕೂಡ ಕ್ವಶನ್ ಆಗಿದೆ. ನಿಮಗೆ ಭೀಮಾ ನದಿ ಗೊತ್ತಿರ್ಬೋದು, ಕೊಯ್ನಾ ನೆನಪಿಟ್ಕೊಳ್ಳಿ, ಪಂಚಗಂಗಾ ನೆನಪಿಟ್ಕೊಳ್ಳಿ, ದೂದ್ಗಂಗಾ ನೆನಪಿಟ್ಕೊಳ್ಳಿ, ತುಂಗಭದ್ರಾ ನಿಮಗೆ ಗೊತ್ತಾಗ್ಬೋದು, ಹಿರಣ್ಯಕೇಶಿ ಅನ್ನೋದು ನೆನಪಿಟ್ಕೊಳ್ಳಿ, ಘಟಪ್ರಭಾ ಅಂತ ನೆನಪಿಟ್ಕೊಳ್ಳಿ, ಘಟಪ್ರಭಾ, ಮಲಪ್ರಭಾನು ನಿಮ್ಗೆ ಮೇ ಬಿ ನೆನಪಿರ್ಬೋದು. ಸೊ ಯಾವುದು ಮರ್ತೋಗುತ್ತೆ ಅದನ್ನು ಲಿಸ್ಟ್ ಮಾಡ್ಕೊಂಡು ಅದನ್ನು ವಾಪಸ್ ನೋಡ್ತಾ ಇರಿ. ಓಕೆ, ನೆಕ್ಸ್ಟ್, ಎಕ್ಸೆಪ್ಟ್ ಕೊಯ್ನಾ ಆ್ಯಂಡ್ ಪಂಚಗಂಗಾ, ಆಲ್ ದೀಸ್ ಟ್ರಿಬ್ಯೂಟರಿ ರಿವರ್ಸ್ ಫ್ಲೋ ಥ್ರೂ ಕರ್ನಾಟಕ ಸ್ಟೇಟ್ ಅಂತ ಹೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಈ ಥರದ ಎಕ್ಸೆಪ್ಷನ್ಸು ಎಕ್ಸಾಮಲ್ಲಿ ಬರುತ್ತೆ. ಕೃಷ್ಣಾ ನದಿಯ ಉಪನದಿಗಳು ಯಾವುವು ಕರ್ನಾಟಕದಲ್ಲಿ ಹರಿಯುವುದಿಲ್ಲ ಅಂತ 4-5 ಆಪ್ಷನ್ ಕೊಟ್ಟಾಗ, ಸೊ ಕೊಯ್ನಾ ಅನ್ನೋ ರಿವರು ಮತ್ತು ಪಂಚಗಂಗಾ ಅನ್ನೋ ರಿವರು ನೋಡಿ, ದೂದ್ಗಂಗಾ ಅಲ್ಲ, ಪಂಚಗಂಗಾ ಅಂತ ಅನ್ನೋ ರಿವರು, ಇವೆರಡು ಮಾತ್ರ ಕರ್ನಾಟಕದಲ್ಲಿ ಹರಿಯಲ್ಲ. ಉಳಿದಿದ್ದು ಎಲ್ಲ ಕೃಷ್ಣಾ ನದಿಯ ಉಪನದಿಗಳು ಕೂಡ ಕರ್ನಾಟಕದಲ್ಲಿ ಹರಿಯುತ್ತೆ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಕೊಯ್ನಾ ಸಪ್ರೇಟಾಗಿ ಬರೆದಿಟ್ಕೊಳ್ಳಿ, ಕೊಯ್ನಾ ಆ್ಯಂಡ್ ಪಂಚಗಂಗಾ ಅಂತ. ಓಕೆ, ನೆಕ್ಸ್ಟ್ ಅದೇ ಥರ ಆಲ್ ದೀಸ್ ಟ್ರಿಬ್ಯೂಟರೀಸ್ ಫ್ಲೋ ಥ್ರೂ ಕರ್ನಾಟಕ ಸ್ಟೇಟ್ ಅಂತ ಹೇಳಿದ್ದಾರೆ. ತುಂಗಭದ್ರಾ ರಿವರ್ ಲಾರ್ಜೆಸ್ಟ್ ಟ್ರಿಬ್ಯೂಟರಿ ಇದು ಕೃಷ್ಣಾದು. ಓಕೆ, ನಿಯರ್ಲಿ 60% ಆಫ್ ದ ಏರಿಯಾ ಸ್ಟೇಟ್ ಲೈಸ್ ಇನ್ ಕೃಷ್ಣಾ ಬೇಸಿನ್. ಓಕೆ, ನೆಕ್ಸ್ಟ್ ತುಂಗಭದ್ರಾ ಬಗ್ಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತೆ ನೋಡೋಣ, ಕೃಷ್ಣಾ ರಿವರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಿ. ಈಗ ಇಷ್ಟೊತ್ತು ಕೃಷ್ಣಾ ಬೇಸಿನ್ ಬಗ್ಗೆ ಹೇಳಿದ್ರು ಅವರು. ಬೇಸಿನ್ ಅಂದರೆ ಎಲ್ಲ ಟ್ರಿಬ್ಯೂಟರೀಸ್ ಕೂಡ ಬಂತು. ಈಗ ಕೃಷ್ಣಾ ಸ್ಪೆಸಿಫಿಕಾಗಿ ಕೃಷ್ಣಾ ರಿವರ್ ಬಗ್ಗೆ ಹೇಳ್ತಿದ್ದಾರೆ. ಕೃಷ್ಣಾ ನದಿ ನಾವು ಆಗಲೇ ಡಿಸ್ಕಸ್ ಮಾಡ್ದಂಗೆ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ. ಆಮೇಲೆ ಅಲ್ಲಿಂದ 1400 ಕಿಲೋಮೀಟರ್ ಹರಿಯುತ್ತೆ. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ ಅಥವಾ ತೆಲಂಗಾಣ ಇದೆಲ್ಲ ನದಿಗಳು
ಆಮೇಲೆ ಕೃಷ್ಣಾ ನದಿದು ಇದು ಉಪನದಿಗಳ ಬಗ್ಗೆ ಕೆಲವೊಂದು ಮೆನ್ಷನ್ ಮಾಡಿದ್ದಾರೆ, ಪಂಚಗಂಗಾ, ದೂದ್ಗಂಗಾ ಅಂತ. ಎರ್ಲಾ ಫಾಲ್ಸ್ ಏನಿದೆಯಲ್ಲ, ಎರ್ಲಾ ಫಾಲ್ಸ್ ರಿಲೇಟೆಡ್ ಟು ಕೃಷ್ಣಾ ರಿವರ್ ಅಂತ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, UPSC ಯೂಸ್ ಆದರೂ ಆಗುತ್ತೆ ನಿಮಗೆ. ನೆಕ್ಸ್ಟ್ ಅದೇ ಥರ ಘಟಪ್ರಭಾ ರಿವರ್ದು. ಆಮೇಲೆ ಇದನ್ನೆಲ್ಲ ರಿವರ್ನ ಒಂದೊಂದೇ ಮತ್ತೆ ಮೆನ್ಷನ್ ಮಾಡಿದ್ದಾರೆ, ಅವಾಗ ಡೀಟೇಲಾಗಿ ನೋಡೋಣ. ಓಕೆ, ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಇದೆ, ಇದು KSದು ಪ್ರೀವಿಯಸ್ ಇಯರ್ ಕ್ವಶನ್ ಕೂಡ. ಇದು ನೋಡಿ, ಛಾಯಾ ಭಗವತಿ ರಿವರ್, ಛಾಯಾ ಭಗವತಿ ಅನ್ನೋ ಭಗವತಿ ವಾಟರ್ ಫಾಲ್ಸ್ ಫಸ್ಟ್ ಆಫ್ ಆಲ್ ಇದು ಯಾವ ನದಿಗೆ ಸಂಬಂಧಪಟ್ಟಿದ್ದು ಅಂದರೆ ಕೃಷ್ಣಾ ನದಿ ಸಂಬಂಧಪಟ್ಟಿದ್ದು. ಛಾಯಾ ಭಗವತಿ ವಾಟರ್ ಫಾಲ್ಸ್ ನಿಯರ್ ರಾಯಚೂರು ಇದೆ, ಇದು ರಾಯಚೂರು. ಓಕೆ, ಇದು ನೋಡಿ, ನಿಮಗೆ ಜಲಪಾತಗಳು, ಫಾಲ್ಸ್ಗಳು ಮತ್ತು ಅದರ ನದಿಗಳು ಹೊಂದಿಸಿ ಬರೆಯಿರಿ ಅಂತ ಕ್ವಶನ್ ಕೇಳ್ತಾರೆ. ಪ್ರತಿ ವರ್ಷ KS ಅಲ್ಲೂ ಒಂದಿರುತ್ತೆ, ಗ್ರೂಪ್ ಸಿಲೂ ಆಲ್ಮೋಸ್ಟ್ ಒಂದೊಂದು ಕ್ವಶನ್ ಇರುತ್ತೆ. ಸೊ ಛಾಯಾ ಭಗವತಿ ಯೂಶ್ವಲಿ ಜನರಿಗೆ ಗೊತ್ತಿರಲ್ಲ. ಸೊ ಛಾಯಾ ಭಗವತಿ ರಿವರ್ ಆನ್ ಕೃಷ್ಣಾ ರಿವರ್, ಛಾಯಾ ಭಗವತಿ ವಾಟರ್ಫಾಲ್ ಈಸ್ ಆನ್ ಕೃಷ್ಣಾ ರಿವರ್. ಓಕೆ, ನೆಕ್ಸ್ಟ್ ಅದೇ ಥರ ಎಲ್ಲನೂ ಮೆನ್ಷನ್ ಮಾಡಿದ್ದೀನಿ ನಾನು, ಯಾವ್ಯಾವ ಫಾಲ್ಸ್ ಇದೆ ಅದನ್ನೆಲ್ಲ ಮೆನ್ಷನ್ ಮಾಡಿದ್ದೀನಿ ಕೆಳಗಡೆ, ಸ್ಪೆಸಿಫಿಕ್ ಟು ದ್ಯಾಟ್ ರಿವರ್. ಓಕೆ, ನೆಕ್ಸ್ಟ್ ಅದೇ ಥರ ಬನ್ನಿ, ಭೀಮಾ ನದಿದು ಒಂದು ಪಾಯಿಂಟ್ ಇಲ್ಲಿದೆ, ಇದನ್ನು ಸುಮ್ಮನೆ ಒಂದು ಸರಿ ಕಣ್ಣಾಡಿಸಿ. ಏನು ಅಂದರೆ ಅಹಮದ್ನಗರ್, ಪುಣೆ, ಶೋಲಾಪುರ್ ಮತ್ತು ಕಲಬುರ್ಗಿ ಇವೆಲ್ಲ ಸಿಟೀಸ್ ಏನಿದೆಯಲ್ಲ, ಒಂದೊಂದು ಸಾರಿ ಏನು ಮಾಡ್ತಾರೆ ಅಂದರೆ ಈ ನದಿ ಇವೆಲ್ಲ ಸಿಟಿಗಳು ಯಾವ ನದಿ ದಂಡೆ ಮೇಲಿದೆ ಅಂತ ಕೇಳ್ತಾರೆ ಕ್ವಶನ್. ಸೊ ನಮ್ಗೆ ಗೊತ್ತಿರೋಂಗೆ ಅಹಮದ್ನಗರ್, ಪುಣೆ, ಶೋಲಾಪುರ್ ಇವು 3 ಮಹಾರಾಷ್ಟ್ರದಲ್ಲಿದೆ, ಕಲಬುರ್ಗಿ ಕರ್ನಾಟಕದಲ್ಲಿದೆ. ಇವೆಲ್ಲ ಸಿಟಿಗಳು ಭೀಮಾ ನದಿಯ ದಂಡೆ ಮೇಲಿದೆ. ಓಕೆ, ನೆಕ್ಸ್ಟ್ ಅದೇ ಥರ ಇಲ್ಲಿ ಘಟಪ್ರಭಾ ಅಂತ ಒಂದು ರಿವರ್ ಸ್ಟಾರ್ಟ್ ಆಯ್ತು. ಈಗ ಘಟಪ್ರಭಾದ್ದು ದ ರಿವರ್ ಘಟಪ್ರಭಾ ರೈಸಸ್ ಇನ್ ವೆಸ್ಟರ್ನ್ ಘಾಟ್ಸ್ ಆ್ಯಸ್ ಯೂಶ್ವಲಿ. ಆಮೇಲೆ ಇಲ್ಲಿ ನಾನು ಆಗಲೇ ಹೇಳ್ದಂಗೆ ರತ್ನಗಿರಿ ಮತ್ತು ಕೊಲ್ಹಾಪುರ್ ಇವೆರಡೂ ಸಿಟಿಗಳು ಘಟಪ್ರಭಾ ನದಿ ದಂಡೆ ಮೇಲಿದೆ. ಇಲ್ಲೊಂದು ಪಾಯಿಂಟ್ ಇದೆ ನೋಡಿ, ಈ ಪಾಯಿಂಟು ಕ್ವಶನ್ ಕೂಡ ಆಗಿದೆ, ಪ್ರೀವಿಯಸ್ ಇಯರ್ ಕ್ವಶನ್ ಕೂಡ. ಆಮೇಲೆ ಇನ್ನೂ ಒಂದು ಸರಿ ಕ್ವಶನ್ ಆಗೋ ಚಾನ್ಸಸ್ಸು ಪ್ರೊಬಬಿಲಿಟಿ ಜಾಸ್ತಿ ಇದೆ. 2 ಆಫ್ ಇಟ್ಸ್ ಟ್ರಿಬ್ಯೂಟರೀಸ್ ದ ಹಿರಣ್ಯಕೇಶಿ ಆ್ಯಂಡ್ ಮಾರ್ಕಂಡೇಯ, ಅಂದರೆ ಘಟಪ್ರಭಾ ನದಿಯ 2 ಉಪನದಿಗಳು ಯಾವುದು? ಹಿರಣ್ಯಕೇಶಿ ಅಂತ, ಇನ್ನೊಂದು ಮಾರ್ಕಂಡೇಯ ಅಂತ. ಹಿರಣ್ಯಕೇಶಿ ನದಿ ಮತ್ತು ಮಾರ್ಕಂಡೇಯ ನದಿ ಘಟಪ್ರಭಾ ನದಿಯ ಉಪನದಿಗಳು. ಇಲ್ಲಿ ಗೋಕಾಕ್ ಹತ್ರನೇ ಒಂದು ಗೊಡ್ಚಿನ್ ಮಲ್ಕಿ ಫಾಲ್ಸ್ ಅಂತ ಒಂದಿದೆ. ಗೋಕಾಕ್ ಫಾಲ್ಸ್ ಅಲ್ಲ, ಗೊಡ್ಚಿನ್ ಮಲ್ಕಿ ಫಾಲ್ಸ್ ಅಂತ ಒಂದು ಹೆಸರಿದೆ. ಇದು ಗೊಡ್ಚಿನ್ ಮಲ್ಕಿ ಫಾಲ್ಸ್ ಅಂತ. ಈ ಗೊಡ್ಚಿನ್ ಮಲ್ಕಿ ಫಾಲ್ಸ್ ಯಾವ ನದಿಯಿಂದ ಆಗಿದೆ ಅಂದರೆ ಮಾರ್ಕಂಡೇಯ ನದಿಯಿಂದ ಆಗಿದೆ. ಮಾರ್ಕಂಡೇಯ ನದಿ ಘಟಪ್ರಭಾ ನದಿಯ ಉಪನದಿಯಾಗಿದೆ. ಗೊತ್ತಾಯಿತು ಅನ್ಕೋತೀನಿ. ಅದೇ ಥರ ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಇದೆ, ಗೋಕಾಕ್ ಫಾಲ್ಸ್ ಯಾವುದರಿಂದ ಆಗಿದೆ? ಘಟಪ್ರಭಾ ನದಿಯಿಂದ ಆಗಿದೆ. ನೆಕ್ಸ್ಟ್ ಅದೇ ಥರ ಮಲಪ್ರಭಾ ನದಿ ಇಲ್ಲೊಂದು ಪಾಯಿಂಟ್ ಇದೆ. ಐಹೊಳೆ ಬಗ್ಗೆ ನೀವೆಲ್ಲ ಕೇಳಿರ್ತೀರ. ಐಹೊಳೆ ಯಾವ ನದಿಯ ದಂಡೆ ಮೇಲಿದೆ ಅಂತಂದರೆ ಮಲಪ್ರಭಾ ನದಿಯ ದಂಡೆ ಮೇಲಿದೆ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸೇಮ್ ಇದು ಕೂಡ ವೆಸ್ಟರ್ನ್ ಘಾಟಲ್ಲೇ ಹುಟ್ಟುತ್ತೆ. ನೆಕ್ಸ್ಟ್ ಜಾಯಿನ್ಸ್ ಕೃಷ್ಣಾ ರಿವರ್ ನಿಯರ್ ಕೂಡಲ ಸಂಗಮ, ಬಸವಣ್ಣನವರ ಐಕ್ಯ ಸ್ಥಳವಾದಂಥ ಕೂಡಲ ಸಂಗಮದ ಹತ್ರ ಕೃಷ್ಣಾ ನದಿಗೆ ಮಲಪ್ರಭಾ ನದಿ ಬಂದು ಸೇರಿಕೊಳ್ಳುತ್ತೆ. ನೆಕ್ಸ್ಟ್ ದ ರೀಚ್ ನಿಯರ್ ಸೌದತ್ತಿ ಈಸ್ ಥ್ರೂ ಅ ಡೀಪ್ ಗಾರ್ಜ್ ನೋನ್ ಆ್ಯಸ್ ನವಿಲು ತೀರ್ಥ. ಓಕೆ, ನವಿಲು ತೀರ್ಥ ಅನ್ನೋ ಒಂದು ಗಾರ್ಜ್ ಏನಿದೆಯಲ್ಲ, ಇದು ಯಾವ ನದಿಗೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಆದರೆ ಮಲಪ್ರಭಾ ನದಿ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಮಲಪ್ರಭಾ ನದಿಯ ಉಪನದಿಗಳು ಯಾವುದು, ಟ್ರಿಬ್ಯೂಟರೀಸ್ ಯಾವುದು ಅಂತ ಕ್ವಶನ್ ಆದರೆ ಬೆಣ್ಣೆಹಳ್ಳ, ಹಿರೇಹಳ್ಳ ಮತ್ತು ತಾಸ್ ನದಿ. ಇದನ್ನು ನೆನ್ಪಿಟ್ಕೊಳ್ಳಿ. ನಿಮ್ಗೆ ಬೆಣ್ಣೆಹಳ್ಳ, ಹಿರೇಹಳ್ಳ ನೆನಪುಳಿಬೋದು. ಇದು ತಾಸ್ ನದಿ ಅನ್ನೋದು ಮಲಪ್ರಭಾ ನದಿಯ ಉಪನದಿಗಳು. ಸೊ ಮಲಪ್ರಭಾ ನದಿಗೆ 3 ಉಪನದಿಗಳಿದೆ, ಘಟಪ್ರಭಾ ನದಿಗೆ 2, ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ಅಂತ. ನೆಕ್ಸ್ಟ್ ಭೀಮಾ ರಿವರ್ ರೈಸಸ್ ಇನ್ ವೆಸ್ಟರ್ನ್ ಘಾಟ್. ನಾವು ಆಗಲೇ ನೋಡಿದಂಗೆ 2-3 ಸಿಟಿಗಳದ್ದು ನೋಡಿದ್ವಿ. ಏನು? ಅಹಮದ್ನಗರ್, ಪುಣೆ, ಶೋಲಾಪುರ್ ಇವೆಲ್ಲ 4 ಸಿಟಿಗಳು ಭೀಮಾ ನದಿಯ ದಂಡೆ ಮೇಲೇ ಇದೆ. ಓಕೆ, ಭೀಮಾ ನದಿಯ ಉಪನದಿಗಳು ಯಾವುದು ಅಂದರೆ ಮೂಥಾ ರಿವರ್. ನೆಕ್ಸ್ಟ್ ಇಲ್ಲೊಂದಿದೆ ನೀರಾ ರಿವರ್ ಅಂತ. 3 ಮುಖ್ಯವಾದಂಥ ಭೀಮಾ ನದಿಯ ಉಪನದಿಗಳು ಇವು: ಮೂಥಾ ರಿವರ್ ಆ್ಯಂಡ್ ನೀರಾ ರಿವರ್ ಅಂತ. ಓಕೆ, ಭೀಮಾ ರನ್ಸ್ ಅಲಾಂಗ್ ಬೌಂಡ್ರಿ ಬಿಟ್ವೀನ್ ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕ. ಇಲ್ಲೊಂದು ಪಾಯಿಂಟ್ ಆಗುತ್ತೆ. ಭೀಮಾ ನದಿ ಯಾವ 2 ಸ್ಟೇಟ್ಗಳನ್ನು ಸಪ್ರೇಟ್ ಮಾಡುತ್ತೆ ಅಂತಂದರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕವನ್ನು ಸಪ್ರೇಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಅಹಮದ್ನಗರ್ ನಾವಿಲ್ಲಿ ನೋಡಿದ್ವಿ. ಅಹಮದ್ನಗರ್, ಪುಣೆ, ಶೋಲಾಪುರ್ ಮತ್ತು ಕಲಬುರ್ಗಿ ಇವೆಲ್ಲ ಭೀಮಾ ನದಿಯ ದಂಡೆ ಮೇಲಿದೆ ಅಂತ. ಇದು ಕರ್ನಾಟಕ ಹ್ಯಾಂಡ್ಬುಕ್ಕಲ್ಲಿ ಈ ಸಿಟಿನ ಮೆನ್ಷನ್ ಮಾಡಿರೋದ್ರಿಂದ ಈ ಸಿಟಿಗಳ ಮೇಲೇ ಕ್ವಶನ್ ಕೇಳುವಂಥ ಪ್ರೊಬಬಿಲಿಟಿ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ತುಂಗಭದ್ರಾ
ತುಂಗಭದ್ರಾ ರಿವರ್ ಫಾರ್ಮ್ಡ್ ನಾರ್ತ್ ಆಫ್ ಶಿವಮೊಗ್ಗ. ತುಂಗಾ ಮತ್ತು ಭದ್ರಾ ಅನ್ನೋ ಎರಡು ನದಿಗಳು ಗಂಗಾಮೂಲ ಅನ್ನೋ ಜಾಗದಲ್ಲಿ ಸೇರಿದಾಗ ತುಂಗಭದ್ರಾ ಆಗಿ ಮುಂದೆ ಹರಿಯುತ್ತೆ. ತುಂಗಭದ್ರಾ ನದಿಗೆ ಅಣೆಕಟ್ಟು ಹೊಸಪೇಟೆ, ವಿಜಯನಗರ ಜಿಲ್ಲೆಯ ಹತ್ತಿರ ಹೊಸಪೇಟೆ ಊರಿನ ಹತ್ತಿರ ಟಿ ಬಿ ಡ್ಯಾಮ್ ಇದೆ. ಇದೆಲ್ಲ ನಿಮ್ಗೆ ಗೊತ್ತಿರೋ ಪಾಯಿಂಟೇ. ನೆಕ್ಸ್ಟ್, ಅಮಾಂಗ್ ದ ಟ್ರಿಬ್ಯೂಟರೀಸ್ ಆಫ್ ತುಂಗಭದ್ರಾ ಮೇ ಬಿ ಮೆನ್ಷನ್ ದ ವರದಾ ರಿವರ್. ವರದಾ ರಿವರ್ ಅನ್ನೋದು ತುಂಗಭದ್ರಾ ನದಿಯ ಉಪನದಿ ಅಂತ. ಓಕೆ. ನೆಕ್ಸ್ಟ್, ಅನದರ್ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಹಗರಿ ರಿವರ್ ಆರ್ ವೇದಾವತಿ ರಿವರ್. ಇದು ನೆನ್ಪಿಟ್ಕೊಳ್ಳಿ, ಹಗರಿ ಆರ್ ವೇದಾವತಿ ಎರಡೂ ಒಂದೇ ರಿವರ್ ಇದು. ಓಕೆ. ಈ ವೇದಾವತಿ ರಿವರ್ಗೆ ನಾವು ಒಂದು ಡ್ಯಾಮ್, ಮೈಸೂರು ಒಡೆಯರು ಡ್ಯಾಮ್ ಕಟ್ಟಿಸ್ತಾರೆ. ಆ ಡ್ಯಾಮ್ ಹೆಸರೇ ವಾಣಿ ವಿಲಾಸ ಸಾಗರ ಅಂತ. ವಾಣಿ ವಿಲಾಸ ಸಾಗರ ಡ್ಯಾಮ್ ಯಾವ ನದಿ ದಂಡೆ ಮೇಲಿದೆ ಅಂದರೆ ವೇದಾವತಿ ನದಿಯ ದಂಡೆ ಮೇಲೆ. ನೋಡಿ, ಇದೆಲ್ಲ ನಿಮಗೆ ಈ ಹ್ಯಾಂಡ್ಬುಕ್ಕಲ್ಲಿ ಕೊಟ್ಟಿಲ್ಲ, ಇದನ್ನು ರಿಸರ್ಚ್ ಮಾಡಿ ನಾನು ಬರೆದಿರೋದು. ಸೊ ಹಂಗಾಗಿ ನೀವು ಬರೀ PDF ಓದೋದಕ್ಕಿಂತ ಈ ಥರ ಹೈಲೈಟ್ ಮಾಡಿದ್ದು ಪ್ಲಸ್ ಈ ಥರ ವ್ಯಾಲ್ಯೂ ಆ್ಯಡೆಡ್ ಪಾಯಿಂಟ್ ನೋಡಿಕೊಂಡ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಇದ್ರ ಮೇಲೆ ಗ್ರಿಪ್ ಸಿಗ್ತಾ ಹೋಗುತ್ತೆ ಅನ್ನೋದು ನಮ್ಮ ಐಡಿಯಾ. ಓಕೆ. ನೆಕ್ಸ್ಟ್, ವೇದಾವತಿ ರಿವರ್ ಬಗ್ಗೆ. ವೇದಾವತಿ ನೋನ್ ಆ್ಯಸ್ ದ ಹಗರಿ ರಿವರ್. ಓಕೆ. ಇದು ಎಲ್ಲಿ ಮುಳ್ಳಯ್ಯನಗಿರಿ ಹತ್ರ ಹುಟ್ಟುತ್ತೆ. ಆಮೇಲೆ ಚಿಕ್ಕಮಗಳೂರು, ಚಿತ್ರದುರ್ಗ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಹರಿಯುತ್ತೆ. ನೆಕ್ಸ್ಟ್, ಈಗ ಇದು ಮುಗೀತು, ಅದು ಕೃಷ್ಣ ರಿವರ್ದು ಬೇಸಿನ್ ಮುಗೀತು. ನೆಕ್ಸ್ಟ್ ಬರೋದು ಕಾವೇರಿ ರಿವರ್ ಬೇಸಿನ್. ಕರ್ನಾಟಕ, ಕೇರಳ, ತಮಿಳ್ನಾಡು ಮತ್ತು ಪುದುಚೇರಿ ಕೂಡ ಬರುತ್ತೆ. ಇದೆಲ್ಲ ಏನು ಅಂದರೆ ಕಾವೇರಿ ರಿವರಿಗೆ ಸಂಬಂಧಪಟ್ಟಿರೋಂಥ ಅಡ್ಮಿನಿಸ್ಟ್ರೇಟಿವ್ ಏರಿಯಾಗಳು. ಸೊ 42% ಆಫ್ ಕಾವೇರಿ ರಿವರ್ ಏನಿದೆ ಅಂದರೆ ಕರ್ನಾಟಕದಲ್ಲಿ ಹರಿಯುತ್ತೆ, ಉಳಿದಿದ್ದು ತಮಿಳ್ನಾಡು 54% ತಮಿಳ್ನಾಡಲ್ಲಿ ಹರಿಯುತ್ತೆ. ಓಕೆ. ನೆಕ್ಸ್ಟ್, ಟೋಟಲ್ 804 ಕಿಲೋಮೀಟರ್ ಲೆಂತ್ ಇದೆ ಕರ್ನಾಟಕ ಮತ್ತು ತಮಿಳ್ನಾಡು ಎರಡೂ ಸೇರಿಸಿ. ಅದರಲ್ಲಿ 320 ಕಿಲೋಮೀಟರ್ ಕರ್ನಾಟಕದಲ್ಲಿ ಹರಿಯುತ್ತೆ ಕಾವೇರಿ. ಓಕೆ. ಇಟ್ಸ್ ಮೇಜರ್ ಟ್ರಿಬ್ಯೂಟರೀಸ್ ಇನ್ ಕರ್ನಾಟಕ ಆರ್ ಹೇಮಾವತಿ. ಕಾವೇರಿ ನದಿಯ ಉಪನದಿಗಳು ಯಾವ್ದ್ಯಾವುದು ಅಂತಂದರೆ ಹೇಮಾವತಿ ನದಿ, ಲಕ್ಷ್ಮಣ ತೀರ್ಥ ನದಿ, ಹಾರಂಗಿ, ಕಬಿನಿ, ಸುವರ್ಣವತಿ, ಲೋಕಪಾವನಿ, ಶಿಂಷಾ, ಅರ್ಕಾವತಿ ಅಂತ. ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಹೇಮಾವತಿ ನದಿ, ಓಕೆ, ಇದು ಹಾಸನದ ಹತ್ರ ಡ್ಯಾಮ್ ಇದೆ. ಓಕೆ. ನೆಕ್ಸ್ಟ್, ಲಕ್ಷ್ಮಣ ತೀರ್ಥ, ಹಾರಂಗಿ, ಕಬಿನಿ, ಸುವರ್ಣವತಿ, ಲೋಕಪಾವನಿ, ಶಿಂಷಾ, ಅರ್ಕಾವತಿ. ಓಕೆ. ಇದೆಲ್ಲ ರಿವರ್ ಬಗ್ಗೆನೂ ಮತ್ತೆ ಮುಂದೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಮುಂದೆ ನೋಡ್ತಾ ಹೋಗೋಣ ಮತ್ತೆ. ಓಕೆ. ನೆಕ್ಸ್ಟ್, ಕಾವೇರಿಗೆ ಗ್ಯಾಂಜಸ್ ಆಫ್ ಸೌತ್ ಅಂತ ಕರೀತಾರೆ, ದಕ್ಷಿಣ ಗಂಗೆ ಅಂತ. ಓಕೆ. ಈ ಕಾವೇರಿ ನದಿ 3 ಐಲ್ಯಾಂಡ್ಗಳನ್ನು ಕ್ರಿಯೇಟ್ ಮಾಡುತ್ತೆ, 3 ದ್ವೀಪಗಳನ್ನು ಕ್ರಿಯೇಟ್ ಮಾಡುತ್ತೆ. ಯಾವ್ದ್ಯಾವ್ದು 3 ದ್ವೀಪ ಅಂತಂದರೆ, ದ್ವೀಪ ಅಂದರೆ ಗೊತ್ತಲ್ಲ, ಇಲ್ಲಿ ಲ್ಯಾಂಡ್ ಇದೆ, ಇದ್ರ ಸುತ್ತಲೂ ನೀರಿದೆ. ಓಕೆ. ಆ ಥರ ಯಾವುದು ಅಂದರೆ ಶ್ರೀರಂಗಪಟ್ಟಣ, ಇದು ಐಲ್ಯಾಂಡ್ ಸಿಟಿ ಇದು. ಅದಕ್ಕೆ ಇದನ್ನು ಟಿಪ್ಪು ಸುಲ್ತಾನ್ ಹೈದರಾಲಿ ಕ್ಯಾಪಿಟಲ್ ಸಿಟಿಯಾಗಿ ಕನ್ವರ್ಟ್ ಮಾಡಿರ್ತಾರೆ. ಮೈಸೂರು ಒಡೆಯರ್ ಕೂಡ ಇದನ್ನು ಅದಕ್ಕೋಸ್ಕರನೇ ಪ್ರೊಟೆಕ್ಟಿವ್ ಆಗಿರುತ್ತೆ. 4 ಕಡೆ ನೀರಿನಿಂದ ಸುತ್ತುವರೆದಾಗ ಇದ್ರ ಮೇಲೆ ಅಟ್ಯಾಕ್ ಮಾಡೋದು ವಿರೋಧಿಗಳಿಗೆ ಕಷ್ಟ ಆಗುತ್ತೆ ಅನ್ನೋ ಕಾರಣದಿಂದ ಇದನ್ನು ಇದನ್ನು ಕ್ಯಾಪಿಟಲ್ ಸಿಟಿಯಾಗಿ ಕನ್ವರ್ಟ್ ಮಾಡಿರ್ತಾರೆ. ಸೊ ಶ್ರೀರಂಗಪಟ್ಟಣ. ನೆಕ್ಸ್ಟ್, ಶಿವನ ಸಮುದ್ರ. ಶ್ರೀರಂಗಪಟ್ಟಣದ ಹತ್ರನೇ ಇದೆ ಶಿವನ ಸಮುದ್ರ ಕೂಡ. ನೆಕ್ಸ್ಟ್, ಅದಾದಮೇಲೆ ಶ್ರೀರಂಗಂ ಟೆಂಪಲ್ ಬಗ್ಗೆ ಕೇಳಿರ್ಬೋದು ನೀವು. ಶ್ರೀರಂಗಂ ಸಿಟಿ ಈಸ್ ಆಲ್ಸೋ ಆ್ಯನ್ ಐಲ್ಯಾಂಡ್ ಸಿಟಿ. ಓಕೆ. ದ ಫಸ್ಟ್ ವಾರ್ ಇನ್ ಕರ್ನಾಟಕ. ಇದೇನು ಶಿವನ ಸಮುದ್ರ ಮತ್ತು ಶ್ರೀರಂಗಪಟ್ಟಣ ಇದೆಯಲ್ಲ, ಇವೆರಡು ಕರ್ನಾಟಕದಲ್ಲಿದೆ. 3ನೇದು ತಮಿಳ್ನಾಡಲ್ಲಿದೆ. ಓಕೆ. ಶಿವನ ಸಮುದ್ರ ಈಸ್ ಫೇಮಸ್ ಆ್ಯಸ್ ಸೈಟ್ ಫಸ್ಟ್ ಮೇಜರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಕನ್ಸ್ಟ್ರಕ್ಟೆಡ್ ಇನ್ ಏಷ್ಯಾ 1902. ಅಂದರೆ ಏಷ್ಯಾದಲ್ಲೇ ಮೊದಲು ಹೈಡ್ರೋ ಎಲೆಕ್ಟ್ರಿಕ್ ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಿದಂಥ ಜಾಗ ಯಾವುದು? ಶಿವನ ಸಮುದ್ರದಲ್ಲಿ. ಎಷ್ಟನೇ ಇಸ್ವಿಯಲ್ಲಿ? 1902ರಲ್ಲಿ. ಓಕೆ. ನೆಕ್ಸ್ಟ್, KRS ಡ್ಯಾಮ್ ಯಾವಾಗ ಕಟ್ಟಿಸಿದ್ದು? 1931ರಲ್ಲಿ ಕಂಪ್ಲೀಟ್ ಆಗುತ್ತೆ KRS ಡ್ಯಾಮ್. ನೆಕ್ಸ್ಟ್, 3 ಇಂಪಾರ್ಟೆಂಟ್ ಫಾಲ್ಸ್ ಅಲಾಂಗ್ ದ ಕೋರ್ಸ್ ಆಫ್ ಕಾವೇರಿ ರಿವರ್ ಯಾವ್ದ್ಯಾವುದು ಅಂದರೆ ಚುಂಚನಕಟ್ಟೆ ಫಾಲ್ಸ್, ಶಿವನ ಸಮುದ್ರ ಫಾಲ್ಸ್, ಹೊಗೇನಕಲ್ ಫಾಲ್ಸ್. ನಿಮಗೆ ಶಿವನ ಸಮುದ್ರ, ಹೊಗೇನಕಲ್ ಗೊತ್ತಾಗ್ಬೋದು, ಬಟ್ ಯು ಪ್ಲೀಸ್ ರಿಮೆಂಬರ್ ದಿಸ್ ಚುಂಚನಕಟ್ಟೆ ಫಾಲ್ಸ್. ನೆಕ್ಸ್ಟ್, ಅದಾದಮೇಲೆ ಶಿವನ ಸಮುದ್ರ, ದ ರಿವರ್. ಶಿವನ ಸಮುದ್ರದಲ್ಲಿ ಏನಾಗುತ್ತೆ ಅಂದರೆ 2 ಕವಲಾಗಿ ಒಡೆಯುತ್ತೆ ನದಿ.
ಎರಡು ಯಾವ ಅಂದರೆ ಎರಡು ಫಾಲ್ಸ್ ಆಗುತ್ತೆ ಇಲ್ಲಿ. ಒಂದು ಗಗನಚುಕ್ಕಿ ಅಂತ ಕರೀತಾರೆ, ಇನ್ನೊಂದು ಭರಚುಕ್ಕಿ ಅಂತ ಕರೀತಾರೆ. ಎರಡು ಫಾಲ್ಸನ್ನು ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಅದು ಎರಡು ಸೇರಿ ಏನು ಮೇಕೆದಾಟು ಹತ್ರ ಜಾಯಿನ್ ಆಗುತ್ತೆ ಮತ್ತೆ. ಓಕೆ, ನೆಕ್ಸ್ಟ್ ಹೇಮಾವತಿ ರಿವರ್ ಬಗ್ಗೆ. ಹೇಮಾವತಿ ರಿವರ್ ಕಾವೇರಿ ಟ್ರಿಬ್ಯೂಟರಿ, ಮತ್ತು ಏನು ಅಂತಪರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲ. ಬಟ್ ಏನು ಅಂದರೆ ಹೇಮಾವತಿ ನದಿಯ ಒಂದು ಉಪನದಿ ಯಾವುದು ಅಂದರೆ ಯಗಚಿ ರಿವರ್ ಅಂತಿದೆ. ಈ ಯಗಚಿ ರಿವರ್ ಯಾಕೆ ಇಂಪಾರ್ಟೆಂಟು ಅಂದರೆ ಬೇಲೂರು ಊರು ಇದೆಯಲ್ಲ, ಬೇಲೂರು ಚೆನ್ನಕೇಶವ ದೇವಾಲಯ ಇರುವಂಥ, ಹೊಯ್ಸಳರು ಕಟ್ಟಿಸಿರೋ ಚೆನ್ನಕೇಶವ ದೇವಾಲಯ ಇರುವಂಥ ಊರು ರೀಸೆಂಟಾಗಿ ಕರ್ನಾಟಕದಲ್ಲಿರೋ ಪ್ಲೇಸಿಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಸಿಕ್ಕಂಥ ಊರು ಇದು ಬೇಲೂರು. ಯಗಚಿ ನದಿಯ ದಂಡೆಯ ಮೇಲಿದೆ. ಯಗಚಿ ನದಿಯ ದಂಡೆ ಮೇಲಿದೆ, ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕಬಿನಿ ನದಿ ಕಾವೇರಿಯ ಉಪನದಿ. ಓಕೆ, ನೆಕ್ಸ್ಟ್ ಎರಡು ಸ್ಟ್ರೀಮ್ಸ್ ಇದೆ ಇದರಲ್ಲಿ. ಇದನ್ನು ಹೆಸರು ನೀವೇ ಪ್ರೊನೌನ್ಸ್ ಮಾಡ್ಕೊಳ್ಳಿ. ಇದು ಮಲಯಾಳಮಲ್ಲೇ ಇದೆ ಇದು ಎರಡು ಹೆಸರು. ಸೊ ಅದು ಪ್ರೊನೌನ್ಸಿಯೇಷನ್ ಯು ಮೇಕ್ ಇಟ್ ಆನ್ ಯುವರ್ ಓನ್. ಕಬಿನಿ ಫಾರ್ಮ್ಸ್ ದ ಬಾರ್ಡರ್ ಬಿಟ್ವೀನ್ ಕೇರಳ ಆ್ಯಂಡ್ ಕರ್ನಾಟಕ ಅಂತ ಪಾಯಿಂಟ್ ಇದೆ. ಓಕೆ, ನಾವು ಭೀಮಾ ನದಿ ಬಗ್ಗೆ ನೋಡಿದ್ವಿ. ಭೀಮಾ ಮೇಕ್ಸ್ ಬೌಂಡ್ರಿ ಬಿಟ್ವೀನ್ ಕರ್ನಾಟಕ ಆ್ಯಂಡ್ ಮಹಾರಾಷ್ಟ್ರ. ಕಬಿನಿ ಮೇಕ್ಸ್ ಬೌಂಡ್ರಿ ಬಿಟ್ವೀನ್ ಕೇರಳ ಆ್ಯಂಡ್ ಕರ್ನಾಟಕ. ನೆಕ್ಸ್ಟ್ ಇನ್ನೊಂದು ತಮಿಳುನಾಡು ಮತ್ತು ಕರ್ನಾಟಕದ್ದು ಬರುತ್ತೆ. ಓಕೆ, ನೆಕ್ಸ್ಟ್ ಅದನ್ನ ಕೆಳಗಡೆ ನೋಡೋಣ. ಕಬಿನಿ ನದಿಯ ಉಪನದಿಗಳು ಯಾವುದು ಮತ್ತೆ ಅಂದರೆ ನುಗು ಅನ್ನೋದು ಒಂದು ಉಪನದಿ. ಇದನ್ನು ನೆನ್ಪಿಟ್ಕೊಳ್ಳಿ, ನುಗು ರಿವರ್ ಬಗ್ಗೆ. ಓಕೆ, ಆಮೇಲೆ ಇನ್ನೊಂದು ಪಾಯಿಂಟ್ ಕಬಿನಿ ಬಗ್ಗೆ ಏನು ಇಂಪಾರ್ಟೆಂಟ್ ಅಂದರೆ ಇದು ಪೆರಿನಿಯಲ್ ರಿವರ್. ಇದು ಅಂದರೆ ಪೆರಿನಿಯಲ್ ರಿವರ್ ಅಂದರೆ 365 ದಿನವೂ ಹರಿಯುವಂಥ ನದಿ ಇದು, ವರ್ಷ ಪೂರ್ತಿ ಹರಿಯುವಂಥ ನದಿ ಇದು. ಓಕೆ, ನೆಕ್ಸ್ಟ್ ಅರ್ಕಾವತಿ ರಿವರ್ ನಂದಿದುರ್ಗ ಅಂದರೆ ನಂದಿ ಹಿಲ್ಸ್ ಅಂತ ಕರೀತಾರಲ್ಲ, ನಂದಿ ಹಿಲ್ಸಲ್ಲಿ ಹುಟ್ಟುತ್ತೆ. ಆನ್ ಇಟ್ಸ್ ಬಿಲ್ಟ್ ಈ ಚಾಮರಾಜಸಾಗರ ಜಲಾಶಯ ಏನಿದೆಯಲ್ಲ, ರಿಸರ್ವೈರ್, ಇದು ಅರ್ಕಾವತಿ ರಿವರ್ ಮೇಲೆ ಕಟ್ಸಿರೋದು. ಇದು ಬೆಂಗಳೂರು ಸಿಟಿಗೆ ವಾಟರ್ ಸಪ್ಲೈಗೆ ಮೇನ್ ಇಂಪಾರ್ಟೆಂಟ್ ಡ್ಯಾಮ್ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಅದೇ ಥರ ಶಿಂಷಾ ರಿವರ್ ರೈಸಸ್ ಇನ್ ತಿಪ್ಟೂರ್ ತಾಲೂಕ್ ಆಫ್ ತುಮಕೂರು ಡಿಸ್ಟಿಕ್. ಓಕೆ, ಟ್ರಿಬ್ಯೂಟರಿ ಇದು ಶಿಂಷಾ ರಿವರ್ ಕೂಡ ಕಾವೇರಿಯ ಉಪನದಿ. ನೆಕ್ಸ್ಟ್ ಅದಾದಮೇಲೆ ಮೋಯರ್ ರಿವರ್, ಇದು ಕೂಡ ಕಾವೇರಿಯ ಉಪನದಿ. ಇಲ್ಲೊಂದು ಪಾಯಿಂಟ್ ಇದೆ ಮೋಯರ್ ರಿವರ್ ಬಗ್ಗೆ. ಆಮೇಲೆ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಕೂಡ, FDL ಕ್ವಶನ್ ಕೇಳಿದ್ದಾರೆ. ಮೋಯರ್ ರಿವರ್ ಫಾರ್ಮ್ಸ್ ಬೌಂಡ್ರಿ ಬಿಟ್ವೀನ್ ವಿಚ್ ಆಫ್ ದ 2 ಫಾಲೋಯಿಂಗ್ ಸ್ಟೇಟ್ಸ್ ಅಂತ ಕೇಳಿದ್ದಾರೆ. ಸೊ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಬೌಂಡ್ರಿ ಕ್ರಿಯೇಟ್ ಮಾಡುವಂಥ ರಿವರ್ ಇದು ಮೋಯರ್ ರಿವರ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಪಾಲರ್. ಓಕೆ, ಪಾಲರ್ ಟ್ರಿಬ್ಯೂಟರಿ ಟು ದ ಕಾವೇರಿ. ಪಾಲರ್ ನದಿ ಕೂಡ ಕಾವೇರಿಯ ಉಪನದಿನೇ. ಕಾಮನ್ ಬೌಂಡ್ರಿ ಬಿಟ್ವೀನ್ ಕರ್ನಾಟಕ ಆ್ಯಂಡ್ ತಮಿಳುನಾಡು. ಇದು ಕೂಡ ಒಂದು ಬೌಂಡ್ರಿ ರಿವರ್ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಅದೇ ಥರ ಗೋದಾವರಿ ರಿವರ್. ಇದರಿಂದ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಗೋದಾವರಿ ರಿವರ್ ಮತ್ತು ನೆಕ್ಸ್ಟು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗಬೇಕಾಗುತ್ತೆ. ಸೊ ಗೋದಾವರಿ ರಿವರ್ ಆ್ಯಂಡ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೇನಾದ್ರು ಇನ್ನೂ ಎಕ್ಸ್ಟ್ರಾ ಏನಾದ್ರು ಬೇಕಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.